ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮ ಚಿಕಿತ್ಸೆ ಸಿಗೋದಿಲ್ಲ ಅನ್ನುವಂತಹ ಆರೋಪಗಳ ನಡುವೆ ತುಮಕೂರಿನ ಜಿಲ್ಲಾಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ರಾಜ್ಯದ ಗಮನವನ್ನು ಸೆಳೆದಿದ್ದಾರೆ. ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆಗಳಲ್ಲಿಯೂ ಸಹ ಚಿಕಿತ್ಸೆ ಸಾಧ್ಯವಿಲ್ಲ ಅನ್ನಂತಹ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ನಡೆಸಿ ವೈದ್ಯ ಲೋಕಕ್ಕೆ ಮಾದರಿಯಾಗಿದ್ದಾರೆ. ನರರೋಗಿಗಳ ಪಾಲಿನ ದೇವರು ಸರ್ಕಾರಿ ಆಸ್ಪತ್ರೆಯ ನರರೋಗ ತಜ್ಞ ಡಾಕ್ಟರ್ ದರ್ಶನ್. ಇವತ್ತಿನ ದಿನ ಅವರು ನಮ್ಮ ಭಾಗಕ್ಕೆ ದೇವರು ಅಂತ ನಾವು ಹೇಳ್ಬೋದು. ಸತ್ತೋಗಿದ್ದೀನಿ ಹಾಲು ಬಿಡಾರಂತೆ ದಿನ ಒಬ್ಬೊಬ್ರು ಸತ್ವಾಲುನಪ್ಪ. ಇಂಥ ಆಪರೇಷನ್ ಯಾರು ಮಾಡಲ್ಲ. ಪ್ರಖ್ಯಾತ ಖಾಸಗಿ ಆಸ್ಪತ್ರೆಗಳು ಕೈಚೆಲ್ಲಿದ ಪ್ರಕರಣಗಳಿಗೂ ಡಾಕ್ಟರ್ ದರ್ಶನ್ ಯಶಸ್ವಿ ಚಿಕಿತ್ಸೆ. ಜ್ಞಾನನೇ ಇರಲಿಲ್ಲ, ಬಲಗಡೆ ಎಲ್ಲ ಸ್ವಾಧೀನ ಎಲ್ಲ ಏನು ಯಾರು ಅಂತ ಗುರ್ತಿಡಿತಿರ್ಲಿಲ್ಲ ನಮ್ಮ ತಾಯಿ. ಆಮೇಲೆ ನಮ್ಮ ದರ್ಶನ್ ಡಾಕ್ಟ್ರು ಈ ಕೇಸ್ ತಗೊಂಡು ನಮಗೆ ಇನ್ನೊಂದು ಪುನರ್ಜನ್ಮ ಕೂಡ ಅಂತ. ಗಂಭೀರ ನರರೋಗ ಸಮಸ್ಯೆಯಿಂದ ಬಳಲುತ್ತಿದ್ದ ನೂರಾರು ರೋಗಿಗಳಿಗೆ ಹೊಸ ಜೀವ ತುಂಬಿದ ವೈದ್ಯ. ಮೊದಲು ಅವ್ರಿಗೆ ಜ್ಞಾನನೇ ಇಲ್ಲ, ಗುರ್ತಿಸ್ತೇ ಇಲ್ಲ, ನಮಗೆ ಗುರ್ತಿಸಂಗೆ ಮಾಡಿಕೊಟ್ರು, ಅವರು ಪ್ರಾಣ ಉಳಿಸ್ಕೊಟ್ರು ನಮಗೆ. ವೈದ್ಯ ಲೋಕಕ್ಕೆ ಮಾದರಿಯಾದ ಡಾಕ್ಟರ್ ದರ್ಶನ್ ಸೇವೆಯಿಂದ ಹೆಚ್ಚಾಯಿತು ಸರ್ಕಾರಿ ಆಸ್ಪತ್ರೆಗಳ ಮೇಲಿನ ವಿಶ್ವಾಸ. ಆಕ್ಸಿಡೆಂಟ್ ಆದ 6 ತಿಂಗಳಿಗೆ ನನಗೆ ಕೋಮಕ್ಕೆ ಹೋಗಿದ್ದೀನಿ. ಅವತ್ತು ಸತ್ತೇ ಹೋಗಿದ್ದೀನಿ ಅಂತ ಎಲ್ಲೆಲ್ಲೋದ್ರೂ ಲಕ್ ಹೊಡೆದೈತೆ ಅದು ಇಂದರು. ಇದು ಆಪ್ರೇಷನ್ ಮಾಡಿಸೋಗ್ರಿ ಅಂತ ಹೇಳಿದ್ರು. ನಮಗೇನು ಬಂದು ಇಲ್ಲಿ ಆಪ್ರೇಷನ್ ಮಾಡಿಸಿ 10 ಗಂಟೆಗೆ ನಾನು ಡಾಕ್ಟ್ರನ್ನ ಮಾತಾಡ್ಸಿದ್ದೆ. ಅವತ್ತು ಗಂಟಲು ಮಾಮೂಲಿ ಮನುಷ್ಯಾಗಿ ಓಡಾಡ್ತಾರೆ. ಅವ್ರಿಗೆ ಕೈ ಇನ್ನೊಂದು ಹೊಟ್ಟೆ ಹುಟ್ಟಿದಂಗೆ ನಾನು ಸತ್ತೋಗ್ಯಾರ ನುಳಿಸ್ಯಾರೆ ಅಂತ ನಾನು ಜ್ಞಾಪಕ ಮಾಡ್ತೀನಿ. ತುಮಕೂರು ಜಿಲ್ಲಾಸ್ಪತ್ರೆ ಈಗ ಕೇವಲ ಸಾಮಾನ್ಯ ಚಿಕಿತ್ಸೆಗೆ ಮಾತ್ರ ಸೀಮಿತವಾಗಿಲ್ಲ. ಖಾಸಗಿ ಆಸ್ಪತ್ರೆಗಳಿಗೆ ಸವಾಲೊಡ್ಡುವ ಮಟ್ಟದಲ್ಲಿ ನರರೋಗ ಶಸ್ತ್ರಚಿಕಿತ್ಸೆಗಳನ್ನ ಯಶಸ್ವಿಯಾಗಿ ನಡೆಸುತ್ತಿದೆ. ನರರೋಗ ತಜ್ಞ ಡಾಕ್ಟರ್ ದರ್ಶನ್ ನೇತೃತ್ವದ ವೈದ್ಯರ ತಂಡ ಕಳೆದ 8 ತಿಂಗಳಲ್ಲಿ 60ಕ್ಕೂ ಹೆಚ್ಚು ಕ್ಲಿಷ್ಟಕರ ನರರೋಗ ಚಿಕಿತ್ಸೆಗಳನ್ನ ಉಚಿತವಾಗಿ ನಡೆಸಿ ರಾಜ್ಯದ ಮೆಚ್ಚುಗೆಗೆ ಪಾತ್ರವಾಗಿದೆ. ನರರೋಗ ತಜ್ಞ ಡಾಕ್ಟರ್ ದರ್ಶನ್ ನೇತೃತ್ವದಲ್ಲಿ ರೋಗಿಗಳ ಚಿಕಿತ್ಸೆಗಾಗಿ ಅನಸ್ತೇಷಿಯಾ ಮತ್ತು ಶುಶ್ರೂಷಕರ ತಂಡ ಹಗಲಿರಳು ಶ್ರಮಿಸುತ್ತಿದೆ. ಪ್ರತಿ ಚಿಕಿತ್ಸೆಗೆ 3 ರಿಂದ 4 ಗಂಟೆಗಳ ಕಾಲ ಬೇಕಾಗುತ್ತಿದ್ದು ಅತ್ಯಂತ ಕ್ಲಿಷ್ಟಕರ ಪ್ರಕರಣಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದೆ. ಸ್ಟ್ರೋಕ್ ಸಮಸ್ಯೆಯಿಂದ ನರರೋಗದ ಸಮಸ್ಯೆಯಿಂದ ಬಳಲುವ ನೂರಾರು ರೋಗಿಗಳು ಡಾಕ್ಟರ್ ದರ್ಶನ್ ಅವರ ಬಳಿ ಬಂದು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಆರೋಗ್ಯವಾಗಿದ್ದಾರೆ. ಇನ್ನು ಕೆಲ ರೋಗಿಗಳು ರಾಜ್ಯದ ಮೂಲೆ ಮೂಲೆಯ ಆಸ್ಪತ್ರೆಗಳಲ್ಲಿ ಸುತ್ತಾಡಿ ಎಲ್ಲೋ ಶಸ್ತ್ರಚಿಕಿತ್ಸೆ ಮಾಡಲು ಸಾಧ್ಯವಾಗಲ್ಲ ಎಂದಾಗ ದೇವರಂತೆ ಕಾಣುವ ವೈದ್ಯರೇ ಡಾಕ್ಟರ್ ದರ್ಶನ್. ರೋಗಿಗಳ ಪಾಲಿಗೆ ದೇವರಾಗುವ ದರ್ಶನ್ ಎಂಬ ವೈದ್ಯರು ತುಂಬಾ ಕ್ಲಿಷ್ಟಕರ ನರರೋಗಕ್ಕೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಗೊಳಿಸಿ ಸಾಧಕರಾಗಿದ್ದಾರೆ. ಇಡೀ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಅತ್ಯುತ್ತಮ ವೈದ್ಯರೆಂಬ ಪ್ರಖ್ಯಾತಿಗೆ ಪಾತ್ರರಾಗಿದ್ದಾರೆ. ರೋಗಿಗಳ ಸೇವೆಯನ್ನೇ ಪರಮಾತ್ಮನ ಸೇವೆ ಎಂದು ಭಾವಿಸಿ ತಮ್ಮ ಸೇವೆಯನ್ನ ಮಾಡುತ್ತಿದ್ದಾರೆ. ಇವರಿಂದ ಗುಣಮುಖರಾದ ನೂರಾರು ರೋಗಿಗಳು ದರ್ಶನ್ ವೈದ್ಯರಿಗೆ ದೇವರೆಂದು ಕರೆದಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ಹಣ ಕೇಳಿದ್ದರು, ಇಲ್ಲಿ ಉಚಿತವಾಗಿ ಚಿಕಿತ್ಸೆ ಸಿಕ್ಕಿತು, ಈಗ ಆರೋಗ್ಯ ಚೆನ್ನಾಗಿದೆ ಎಂದು ವೈದ್ಯ ದರ್ಶನ್ ಅವರ ಸೇವೆಯನ್ನ ಕೊಂಡಾಡಿದ್ದಾರೆ. ನಾವು ಮುಂಚೆ ಕೆಲಸಕ್ಕೆ ಹೋಗ್ತಿದ್ವು. ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ವು, ಗಾರೆ ಕೆಲಸಕ್ಕೆ ಹೋಗಿದ್ದಕ್ಕೆ ಮಧ್ಯಾಹ್ನ ಊಟ ಮಾಡಿವು. ಇದು ಸ್ವಲ್ಪ ತಲ್ಸೊತ್ತು ಬಂದ್ಬಿಡ್ತು. ತಲ್ಸೊತ್ತು ಬಂದಾಗ ನಾನೇನು ಮಾಡಿದೆ, ಸ್ವಲ್ಪ ಏನೂ ಆಗಲ್ಲ ಅಂತೇಳಿ ಸುಮ್ಮನೆ ಆದೆ. ಈ ಸಾಯಂಕಾಲ ಗಾಡಿ ತಗೊಂಡು ಕೆಲಸ ಬಿಟ್ಟು ಮನೆಗೆ ಹೋಗ್ತಾಯಿದ್ದೆ. ಮನೆಗೆ ಹೋಗ್ತಿರುವಾಗ ಏನಾಗ್ತದೆ ಅಂದರೆ ಕಣ್ಣು ಮಂಜಾಗ್ಬಿಟ್ಟು ಮಂಜಾಗ್ತಾರೆ, ಕೆಳಗೆ ಬಿದ್ದುಬಿಟ್ಟೆ. ಆಮೇಲೆ ಜನ ಇದ್ದರು, ಆಟೋದಾಗ ಹಾಕೊಂಡು ಹೋಗ್ಬಿಟ್ಟು ಮನೆಗೆ ಹಾಕಿರು. ತಿರ್ಗಿ ಆಮೇಲೆ ಮನೆಗೆ ಹೋಗಿ ಕೇಳಿದ್ಕೆ ಮನೆಗೆ ಯಾರೋ ಇದ್ದರು, ಸ್ಲೋಕ್ ಆಗೈತೆ, ಇದು ಔಷಧಿ ಕೊಡಿಸ್ರಿ ಅಂತಂದರು. ಅದಕ್ಕೆ ನಮ್ಮ ಮನೆಗೆ ನಮ್ಗೆ ಗೊತ್ತಿಲ್ಲ, ಅಲ್ಲಿಗೋದು ಇಲ್ಲಿಗೋದು ಅಂತೇಳಿ ಅಂತಂದರು ನಮ್ಮ ಮನೆಗೆ ಹೆಂಗಸರು. ಅದಕ್ಕೆ ತಿರ್ಗಿ ನಾವು ತಿರ್ಗಿ ಯಾರೋ ಇದ್ದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಸೊರಕೈತೆ ಅಂತಂದರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಅದಕ್ಕೆ ದರ್ಶನ್ ಸರ್ ಇಲ್ಲಿ ಅವರು ಯಾರೋ ಇದ್ದರು, ಆಗಲ್ಲ ಇಲ್ಲಿ ಬೆಂಗಳೂರಿಗೆ ಹೋಗ್ರಿ ಅಂತಂದರು. ಬೆಂಗಳೂರಿಗೆ ಹೋಗಿ ತಿರ್ಗಿ ಮತ್ತೆ ಅವರು ಬೆಂಗಳೂರಿಂದ ಅವರು ತಿರ್ಗಿ ಮತ್ತೆ ಇಲ್ಲಿಗೆ ವಾಪಸ್ ಬರೆದ್ರು. ಇದಕ್ಕೆ ಹೋಗ್ರಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ರಿ, ಅಲ್ಲಿಗೆ ಗುಣವಾಕೈತಿ ಅಂತೇಳಿ ಇಲ್ಲಿಗೆ ಕಳಿಸಿದ್ದು. ತಿರ್ಗಾನ ಮತ್ತೆ ಇಲ್ಲಿಗೆ ಬಂದು ಇಲ್ಲಿಗೆ ಬಂದಮೇಲೆ ಆಪ್ರೇಷನ್ ಮಾಡಿರು. ಪರವಾಗಿಲ್ಲ, ಈಗ ಚೆನ್ನಾಗಿದ್ದೀನಿ, ಜೀವಕ್ಕೆ ಏನು ತೊಂದರೆ ಇಲ್ಲ. ಅದೇ ಎಡಗಾಲು ಸ್ವಲ್ಪ ಎಡಗೈ ಹತೋಟಿ ಇಲ್ಲ ಅಷ್ಟೇ, ಆರಾಮಾಗಿದ್ದೀವಿ, ಜೀವಕ್ಕೆ ಏನು ತೊಂದರೆ ಇಲ್ಲ. ಚೆನ್ನಾಗಿ ನೋಡ್ಯಾರ ಬಾಬಾ, ಅವ್ರು ಯಾವ ಮನುಷ್ಯರು ಚೆನ್ನಾಗಿ ನೋಡಿರು.
ಎಲ್ದಿದ್ದು ಹೇಳಬಾರ್ದು, ಚೆನ್ನಾಗಿ ಕಂಡ್ಕೊಂಡು ಇದು ಮಾಡಿರು. ಅವರು ಫಸ್ಟು ಮಾಡಿದ್ದೆ ನಮ್ಮದೇ ಅಂತೆ. ನಮ್ಮೂರು ಜೋಗಿಹಳ್ಳಿ ದೊಡಲ್ಮರದ ಈಚೆ. ನಾವು ನಮ್ಮ ಮನೆಯವ್ರಿಗೆ ಹಿಂಗೆ ಆಯ್ತು, ಸ್ಲೋ ಕೊಡ್ದೈತೆ ಅಂತೇಳಿ ಸಿರಾಗೆ ಕರ್ಕೊಂಡೋದ್ವಿ. ಸಿರಾದಾಗೆ ತುಮಕೂರಿಗೆ ಕರ್ಕೊಂಡೋಗ್ರಿ ಅಂದರು. ತುಮಕೂರಿಗೆ ಬಂದ್ವು. ತಿರ್ಗಾ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡೋಗ್ರಿ ಅಂತಂದರು. ಬೆಂಗಳೂರಿಗೆ ಹೋದ್ವಿ. ಅಲ್ಲಿಂದ ತಿರ್ಗಾ ತುಮಕೂರಿಗೆ ಕಳಿಸಿದ್ರು. ಅಲ್ಲೇ ಫೆಸಿಲಿಟಿ ಚೆನ್ನಾಗೈತೆ ಹೋಗ್ರಿ ಅಂತ ತುಮಕೂರಿಗೆ ಕಳಿಸಿದ್ರು. ತಿರ್ಗಾ ಇಲ್ಲಿ ಬಂದು ಎಲ್ಲ ತೋರಿಸಿದ್ಕೆ ಆವಾಗ ದರ್ಶನ್ ಸಾರು ಆಪ್ರೇಷನ್ ಮಾಡಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರು. ಬೆಂಗಳೂರಿಗೆ ಆಗಲ್ಲ ಅಂತ ಹೇಳಿದ್ರು. ಆಗಲ್ಲ ಅಂತ ಹೇಳಿದ್ರು. ದರ್ಶನ್ ಸರ್ ಹೆಂಗೆ ಚೆನ್ನಾಗಿ ನೋಡಿದ್ರು, ಚೆನ್ನಾಗಿ ನೋಡ್ಕೊಂಡ್ರು. ಆಪ್ರೇಷನ್ ಎಲ್ಲ ಮಾಡಿದ್ರು, ಎಲ್ಲ ಇದು ಮಾಡಿ ಚೆನ್ನಾಗಿ ನೋಡ್ಕೊಂಡ್ರು. ನಮ್ಮ ಯಜಮಾನ್ರಿಗೆ 1 ತಿಂಗಳು ಇದ್ವಿ ಇಲ್ಲಿ. ನಿಮ್ಮ ಯಜಮಾನ್ರು ಹುಷಾರಾಗ್ತಾರೆ ಅಂತ ಭರವಸೆ ಇತ್ತ? ಬೆಂಗಳೂರಲ್ಲೂ ಆಗಲ್ಲ ಅಂತ ಹೇಳಿದ್ರು, ಮತ್ತು ಆತ ದರ್ಶನ್ ಡಾಕ್ಟರ್ನ ಭೇಟಿ ಮಾಡಿದ್ರಿ? ನಾವು ನಮ್ಮ ಯಜಮಾನ್ರು ಹುಷಾರಾಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾವು. ದರ್ಶನ್ ಸಾರು ಬಂದಮೇಲೆ ನಮಗೆ ಎಲ್ಲ ಇದು ಮಾಡಿ ಚೆನ್ನಾಗಿ ಇದು ಮಾಡಿಕೊಟ್ರು, ನಮಗೆ ಅನುಕೂಲ ಮಾಡಿಕೊಟ್ರು ನಮಗೆ. ಯಜಮಾನ್ರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಎಲ್ಲ ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮೊದಲು ಅವ್ರಿಗೆ ಜ್ಞಾನನೇ ಇಲ್ಲ, ಗುರ್ತಿಸ್ತೇ ಇಲ್ಲ ನಮಗೆ. ಗುರ್ತಿಸಂಗೆ ಮಾಡಿಕೊಟ್ರು ಅವರು, ಪ್ರಾಣ ಉಳಿಸ್ಕೊಟ್ರು ನಮಗೆ. ಅಲ್ಲೇ ಆಪ್ರೇಷನ್ ಮಾಡ್ಯವ್ರೆ. ಅಲ್ಲೇ 15 ದಿನ ಆಯಿತು ನಮ್ಮ ಹುಡುಗ ಕರ್ಕೊಂಬ. ನಮ್ಮದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ನೀಗನಹಳ್ಳಿ ಪಂಚಾಯತಿ ಹೊಸಕೋಟೆ ಗ್ರಾಮದಾಗೆ ನಮ್ಮ ತಾಯಿ ಫಸ್ಟು ಅಲ್ಲಿ ನಮ್ಮ ಕೊರಟಗೆರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ವು. ಅಲ್ಲೇನು ಕಾಣಲೇ ಕ್ಯೂರಿಂಗ್ ಆಗಲಿಲ್ಲ. ಯಾರೋ ನೀನು ತುಮಕೂರಿಗೆ ತಗೊಂಡೋಗಪ್ಪ ಅಂದರು. ಆಂಬುಲೆನ್ಸ್ ಮಾಡ್ಕೊಂಡು ತುಮಕೂರಿಗೆ ಬಂದವು. ಬಂದ ಮೇಲೆ 2 ದಿನ ಇಲ್ಲೇ ಇದ್ವು. ಅಂದರೆ ಏನು ಜ್ಞಾನನೇ ಇರಲಿಲ್ಲ, ಬಲಗಡೆದೆಲ್ಲ ಸ್ವಾಧೀನ ಎಲ್ಲ ಏನು ಯಾರು ಅಂತ ಗುರ್ತಿಡಿತಿರಲೇ ಇಲ್ಲ ನಮ್ಮ ತಾಯಿ. ಆಮೇಲೆ ನಮ್ಮ ದರ್ಶನ್ ಡಾಕ್ಟ್ರು ಈ ಕೇಸ್ ತಗೊಂಡು ನಮ್ಮನಿಗೆ ಇನ್ನೊಂದು ಪುನರ್ಜನ್ಮ ಕೂಡ ಅಂತ ಹಂಗೆ ಇನ್ನು 84 ನಮ್ಮ ತಾಯಿಗೆ, ಪುಟ್ಲಸ್ಮಮ್ಮಗೆ. ನಮ್ಮ ತಾಯಿಗೆ 9 ಜನ ಮಕ್ಕಳು ಇರೋದು. ಆದರೂ ಇವತ್ತಿನ ದಿನ ಇಂಥ ವಯಸ್ಸಾಗೂ ನಮ್ಮ ದರ್ಶನ್ ಒಂಥರ ನಮಗೆ ಜೀವ ಕೊಟ್ಟಂಗೆ. ಈಗ ಓಡಾಡ್ತಿರಲೇ ಇಲ್ಲ ಸರ್. 14 ದಿನ ಓಡಾಡೋಲ್ಲ, ಜ್ಞಾನವೂ ಇರಲಿಲ್ಲ. ಯಾರು ಬಂದ್ರೂ ಇಡೀ ಕುಟುಂಬದವ್ರು ಬಂದು ನೋಡಿರೂ ಗುರ್ತಿ ಹಿಡಿಸ್ತಿರ್ಲಿಲ್ಲ. ಆಮೇಲೆ ಇವಾಗ ಯಾವ ಡಾಕ್ಟ್ರು ಆಪ್ರೇಷನ್ ಮಾಡಿರೋ ಅಂತ ಗೊತ್ತಾಗಲಿಲ್ಲ. ಮಾಡಿ 24 ಗಂಟೆ ಬೆಳಿಗ್ಗೆ 12 ಗಂಟೆಗೆ ಮಾಡಿರೋ, ಸಾಯಂಕಾಲ ನನ್ನ ಬಾಮ ನಮ್ಮ ಅದೇ ಇವ್ರ ಮಗ ಬಂದು ಏನಮ್ಮ ಹುಷಾರಿದ್ಯಾ ಅನ್ನೋ ಹೊತ್ತಿಗೆ ಅವಾಗ ಒಂದು ಸ್ವಲ್ಪ ಪ್ರಜ್ಞೆ ಮಾತಾಡಿ ಇವತ್ತಿನ ದಿನ ನಾವು ಭಾರಿ ನಮ್ಮ ತಾಯಿ ಓಡಾಡೋದು ಎಲ್ಲ ಚೆನ್ನಾಗಿ ಮಾಡ್ಯವ್ರೆ. ನಮ್ಮ ಡಾಕ್ಟ್ರು ಪರವಾಗಿಲ್ಲ, ಬಡವರಿಗೆ ಆಗ ಡಾಕ್ಟ್ರು. ನಮಗೆ ಫಸ್ಟು ಕಾರ್ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದ 6 ತಿಂಗಳಿಗೆ ನನಗೆ ಕೋಮಕ್ಕೆ ಹೋಗಿದ್ದೀನಿ. ಅವತ್ತು ಸತ್ತೇ ಹೋಗಿದ್ದೀನಿ ಅಂತ. ಎಲ್ಲೆಲ್ಲೋದ್ರೂ ಲಕ್ ಹೊಡೆದೈತೆ ಅದು ಇಂದರು. ಇದು ಆಪ್ರೇಷನ್ ಮಾಡಿಸೋಗ್ರಿ ಅಂತ ಹೇಳಿದರು. ನಮಗೇನು ಕರ್ಕೊಬಂದು ಇಲ್ಲಿ ಆಪ್ರೇಷನ್ ಮಾಡಿಸಿ 10 ಗಂಟೆಗೆ ನಾನು ಡಾಕ್ಟ್ರನ್ನ ಮಾತಾಡ್ಸಿದ್ದೆ. ಅವತ್ತಿಗಂಟ್ಲು ಮಾಮೂಲಿ ಮನುಷ್ಯಾಗಿ ಓಡಾಡ್ತಾಯಿದ್ದೆ. ಅವ್ರಿಗೆ ಅದು ಇನ್ನೊಂದು ಹೊಟ್ಟೆಗೆ ಹುಟ್ಟಿದಂಗೆ ನಾನು ಸತ್ತೋಗ್ಯಾರ ನುಳಿಸ್ಯವ್ರೆ ಅಂತ ನಾನು ಜ್ಞಾಪಕ ಮಾಡ್ಕೋಬೇಕಲ್ಲ. ದರ್ಶನ್ ಡಾಕ್ಟ್ರು ಹಾಂ, ಮದ್ದೂರು, ಮಧುಗಿರಿ, 5-6 ಜಾಗ ಎಲ್ಲ ಔಷಧಿಗಳು ಕೊಡ್ಸೋಕೆ ಹೋದ್ರು. ಎಲ್ಲ ಇದು ಮದ್ದೂರಿನಾಗೆ ಇದು ಸ್ಕ್ಯಾನಿಂಗ್ ಮಾಡಿಸಿ, ಇಲ್ಲ ಇದು ತಲೆಗೆ ಏಟು ಬಿದ್ದೈತೆ, ಆಪ್ರೇಷನ್ ಮಾಡಿಸೋಗ್ರಿ ಅಂದರು. ಇಲ್ಲಿಗೆ ಹೋಗ್ರಿ ಅಂತ ಏನು ಹೇಳಲಿಲ್ಲ. ನಾವು ಇಲ್ಲಿ ಕರ್ಕೊಬಂದರು. ನನ್ನ ಮಗ ಕರ್ಕೊಬಂದು ಬಿಟ್ಟು ಇಲ್ಲೆಲ್ಲ ತಳ್ಳಾಡ್ಯವನೇ ಗಾಡಿಯಾಗ. ನನಗೆ 8 ದಿವಸನೂ ಎಲ್ಲೂ ಜ್ಞಾನನೇ ಇಲ್ಲ. ನನಗೆ ಆಪ್ರೇಷನ್ ಮಾಡಿಸಿದ ಮೇಲೆ ನನಗೆ ಜ್ಞಾನ ಬಂದಿರೋದು. 10-12 ಗಂಟೆಗೆ ಜ್ಞಾನ ಬಂತು. ಮಾತಾಡ್ಸಿದ್ವಿ. ಯಾವ ಜಿಲ್ಲೆಗೆ ಹೋಗಿದ್ದು, ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರಿ? ತಿರ್ಗಾ ಕೊರಟಗೆರೆ ಹೋದ್ವಿ. ತಿರ್ಗಾ ಎಲ್ಲೋ ಇದು ಚಿತ್ತೂರು ಅಲ್ಲೋದ್ವಿ. ಎಲ್ಲ ಏನೂ ಆಗಲಿಲ್ಲ ನಮಗೆ. ಲಕ್ ಹೊಡೆದೈತೆ ಅಂತ ತಲೆ ಬಿದ್ದು ಕಾಲು ಇತ್ತಿತ್ತಲೇ ಹೋಗವು. ನನಗಾಗಿರೋದೊಂದು ಏನು ಇದು ಕಾರು ಆಕ್ಸಿಡೆಂಟಾಗಿ ನರ ಇದಾಗಿರೋದು ಸ್ಕ್ಯಾನಿಂಗ್ನಾಗೆ. ಅವರು ಮದ್ದೂರಿಗೆ ಹೋದ್ವಿ, ನಮ್ಮ ಕಾರ್ನಾಗಿತ್ತು, ಹೋದ್ವಿ. ತಿರ್ಗಿ ಇಲ್ಲೇ ಬಂದು 1 ದಿವಸ ಶ್ರಮೆಪಟ್ಟು ಇದು ನಮಗೆ ಇವ್ರು ಮಾಡಿದ್ರು. ಅಲ್ಲಿ ಏನಾಯಿತೋ ಗೊತ್ತಿರಲಿಲ್ಲ. ಒಂದು ಸಲ ಅಂದರೆ ಫುಲ್ಲು ಈ ಥರ ಪಿಡ್ಸ್ ಬಂದು ಬಿದ್ದೋಗ್ಬಿಟ್ಟಿದ್ರು. ಗೊತ್ತಾಗಲಿಲ್ಲ ಏನಾಯ್ತು ಅಂತ. ಅದಾದಮೇಲೆ ಮನೆಗೆ ಕರ್ಕೊಂಬಂದಿದ್ಮೇಲೆ ಇನ್ನು ನಮ್ಮ ಅಕ್ಕವರೆಲ್ಲ ಹೋದರು ಹಾಸ್ಪಿಟ್ಲಿಗೆ. ಇಲ್ಲೇ ಅಡ್ಮಿಟ್ ಮಾಡಿದ್ರು. ನಮಗೆ ಗೊತ್ತಿರಲಿಲ್ಲ ಈ ಹಾಸ್ಪಿಟ್ಲಲ್ಲಿ ಹೆಂಗೈತೆ ಏನೈತಂತ. ಫಸ್ಟ್ ಇದೇ ಹಾಸ್ಪಿಟ್ಲು ಕಂಡು ಬಂದಿದ್ದು. ಅದಕ್ಕೆ ಇಲ್ಲಿ ಬಂದು ಅಡ್ಮಿಟ್ ಮಾಡಿದ್ಮೇಲೆ ಇನ್ನು ನಾನು ಬಂದು ಇಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಅಪ್ಪ ಅಡ್ಮಿಟ್ ಆಗೈತಂತ ಗೊತ್ತಾಯಿತು. ಆಮೇಲೆ ಇನ್ನೂ ಒಂದು 2 ದಿವಸ ಆದಮೇಲೆ ಇಲ್ಲಿ ಬಂದು ನೋಡಿದ್ರೆ
ಅಷ್ಟೊತ್ತಿನಾಗ ಅಂದರೆ ಫುಲ್ ವೀಕ್ ಆಗಿಬಿಟ್ಟಿತ್ತು ನಮ್ಮ ಅಪ್ಪ. ಕೈ ಎತ್ತಕ್ಕಾಗ್ತಿರ್ಲಿಲ್ಲ, ಕಾಲು ನಡಿಯೋಕ್ಕಾಗ್ತಿರ್ಲಿಲ್ಲ, ಏನಿಲ್ಲ, ಬರೀ ಬೆಡ್ ರೆಸ್ಟ್ ತಗೊಳ್ತಿದ್ರು. ಅದಾದಮೇಲೆ ಒಂದು 2 ದಿವಸ ಆದಮೇಲೆ ಎಲ್ಲ ಗ್ಲೂಕೋಸು ಅವೆಲ್ಲ ಕೊಟ್ಬಿಟ್ಟು ಪ್ರಿಪೇರ್ ಮಾಡಿದ್ಮೇಲೆ ಇನ್ನು ಆಮೇಲೆ ಅವರು ನಡೆಯೋಂಗೆಲ್ಲ ಆದರೂ. ಆಮೇಲೆ ಒಂದು ಸ್ವಲ್ಪ ದಿವಸ ಹಂಗೆ ಆಯಿತು. ಆಮೇಲೆ ಹಂಗೆ ಆಗ್ತಾ ಮನೆಯಲ್ಲಿ ನನಗೂ ಅಂದರೆ ಈಗ ಅಮ್ಮಂಗೂ ಎಲ್ಲ ಹೇಳಿದ್ವಿ, ಮತ್ತು ಮನೆಯಲ್ಲಿ ದುಡಿಯೋರು ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ಅಂತ ನಾನು 1 ಇಯರ್ ಡ್ರಾಪೌಟ್ ತಗೊಂಡ್ಬಿಟ್ಟೆ. ಕಾಲೇಜು 12th ಓದಬೇಕಿತ್ತು, ಡ್ರಾಪೌಟ್ ತಗೊಂಡೆ. ಅದಕ್ಕೋಸ್ಕರ ಡ್ರಾಪೌಟ್ ತಗೊಂಡು ಇನ್ನು ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು ಮಧ್ಯದಲ್ಲಿ. ಆಮೇಲೆ ಇಲ್ಲೂ ಬರ್ತಿದ್ದೆ, ರಾತ್ರಿ ಎಲ್ಲ ಇಲ್ಲೇ ಇರೋದು, ಕೆಲ್ಸಕ್ಕೆ ಹೋಗೋದು ಬೆಳಗ್ಗೆ, ಆ ಥರ ಮಾಡ್ತಿದ್ದೆ. ಮತ್ತು ಮನೆಯಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ನಮ್ಮಮ್ಮ ತರೋದು, ಇಲ್ಲೇ ಬಂದು ಅಪ್ಪನೂ ತಿನ್ನೋದು, ಆಮೇಲೆ ನಾವೆಲ್ಲ ಇಲ್ಲೇ ತಿಂತಿದ್ದೋ, ಆ ಥರ ಮಾಡ್ತಿದ್ವಿ. ಆಮೇಲೆ ಆಗ್ತಾ ಅದೇ ಥರ ಆಯಿತು. ಇನ್ನು ಒಂದು ದಿವಸ ಇವ್ರು ಡಾಕ್ಟ್ರ್ ಅಂದರು, ಇದು ಬ್ರೈನ್ ಟ್ಯೂಮರ್ ಆಗೈತಂತೆ ಇವರಿಗೆ. ಅಂದರೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ ಮೇಲೆ ಗೊತ್ತಾಯ್ತು. ದರ್ಶನ್ ಡಾಕ್ಟ್ರು ಅವ್ರು ಹೇಳಿದ್ರು. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದಾದ್ಮೇಲೆ ಅವ್ರಿಗೆ ಗೊತ್ತಾಯಿತು. ಅದಾದಮೇಲೆ ನಾವೆಲ್ಲ ಶಾಕ್ ಆಗಿಬಿಟ್ವಿ, ಏನು ಇದಾಗಿತ್ತು, ಬರೀ ಪಿಟ್ಸ್ ಬಂದಿತ್ತಲ್ಲ, ಇವ್ರಿಗೆ ಬ್ರೈನ್ ಟ್ಯೂಮರ್ ಹೆಂಗಾಯ್ತಂತ ನಾವು. ಆಮೇಲೆ ಅದಾದಮೇಲೆ ಅವ್ರು ಅಂದರು, ಇನ್ನೂ 1 ವಾರ ಆದಮೇಲೆ ಆಪ್ರೇಷನ್ ಮಾಡ್ತೀವಿ, ಈಗ ಸದ್ಯಕ್ಕೆ ಇದು ಹೆಂಗೆ ನಡೀತಾಯಿತೋ ಹಂಗೆ ನಡೀಲಿ ಅಂತ ಅವ್ರು ಅಂದರು. ಅದಾದಮೇಲೆ 1 ವಾರ ಆಯಿತು. 1 ವಾರ ಆದಮೇಲೆ ಇನ್ನು ಆಪ್ರೇಷನ್ ಮಾಡಬೇಕಿತ್ತು ಇವರಿಗೆ. ಆಪ್ರೇಷನ್ ಮಾಡಬೇಕಂತ ಅವರು ಇನ್ನೂ ಏನೇನೋ ತರಕಂದಿರೋ ಅವೆಲ್ಲ ತಾಂಬಂದು ಕೊಟ್ಟಿದ್ಮೇಲೆ ಆಪ್ರೇಷನ್ ರೂಮಿಗೆ ತಗೊಂಡೋದ್ರು ಸರ್ಜರಿ ಮಾಡೋಕ್ಕಂತ. ಆವಾಗ ಡಾಕ್ಟ್ರ್ ಅಂದರು, ಇನ್ನು ಅಂದರೆ ಇದು ಕ್ರಿಟಿಕಲ್ ಕಂಡೀಷನ್ ಐತೆ, ಅದು ಚಾನ್ಸಸ್ 70% ಇರೋದು ಇವರಿಗೆ ಅಂತ ಅಂದರು. ಅದಕ್ಕೋಸ್ಕರ ಅಂತ ನಮ್ಮ ಅಮ್ಮ ಎಲ್ಲ ಅಳ್ತಿದ್ರು, ನಾವು ಅಳ್ತಿದ್ದು, ಆ ಥರ ಆಗಿತ್ತು. ಅದಾದಮೇಲೆ ಆಪ್ರೇಷನ್ ಆಗಿದ್ದಾದಮೇಲೆ ಫುಲ್ ಸೇಫಾಗಿ ಆಯಿತು ಅಂತ ಡಾಕ್ಟ್ರ್ ಅಂದು. ಅವಾಗ ಒಂಚೂರು ಕರೆಕ್ಟಾಗಿ ಆಯಿತು. ಅದಾದಮೇಲೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಈಗ ತುಂಬ ಚೆನ್ನಾಗವ್ರಪ್ಪ. ಈಗ ನಡೆಯೋಕ್ಕೆಲ್ಲ ಫುಲ್ಲು ಅಂದರೆ ಕೈಯೆಲ್ಲ ಎತ್ತಕ್ಕಾಗುತ್ತೆ, ಆ ಥರ ಆಗಿಬಿಟ್ಟೈತೆ. ನರದ ಮೇಲೆ ನರ ಕುಂತಿತ್ತು, ಆಪ್ರೇಷನ್ ಮಾಡಿರು ದರ್ಶನ್ ಡಾಕ್ಟ್ರು. ದೇವರು ನಮ್ಗೆ ಒಳ್ಳೆ ಡಾಕ್ಟ್ರು ಹಾಕೊಂಡು ನನಗೆ ಎಲ್ಲೆಲ್ಲ ಹೋಗಿದ್ದು ಆಗಲ್ಲ ಅಂದ್ಬಿಟ್ಟಿದ್ರು. ಚೆನ್ನಾಗಿ ಮಾಡಿಕೊಟ್ಟವ್ರೆ, ನನಗೇನು ಒಂಚೂರು ನೋವಿಲ್ಲ. ಅಂಥ ಡಾಕ್ಟ್ರು ಎಲ್ಲೂ ಹುಡುಕಿದ್ರು ಸಿಗಲ್ಲ. ನಾನು ಊರಲ್ಲಿ ಹೋಗಿ 16 ಜನಕ್ಕೆ ಹೇಳ್ಕೊಂಡು ನಾವು ಪೇಷೆಂಟ್ಗಳು 4 ಜನ ಕಳಿಸಿದ್ದೀವಿ ಇಲ್ಲಿಗೆ. ಅವರು ಒಳ್ಳೆ ಡಾಕ್ಟ್ರು ಅಂತ ಹೇಳ್ಕೊಂಡಿದ್ದಾರೆ, ಬರ್ತಾರೆ, ಅವರು ಆಪ್ರೇಷನಿಗೆ ಬರ್ತಾರೆ ಇಲ್ಲಿಗೆ. ಆದ್ರಂತ ಇಂಥ ಡಾಕ್ಟ್ರು ನಾನು ಜೀವನದಲ್ಲೂ ನೋಡಿಲ್ಲ. ಎಲ್ಲಿಂದ ನಿಮ್ಮ ಊರು ಯಾವುದು, ಏನಾಗಿತ್ತು ಸಮಸ್ಯೆ ಅಂತ? ನಮ್ಮದು ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ನನ್ನ ಹೆಸರು ಶಿವಣ್ಣ ಅಂತ. ಹಿಂಗೆ ಕೆಲಸ ಮಾಡ್ತಾಯಿರ್ಬೇಕಾದ್ರೆ ಯಾವಲೋ ಹಿಂಗೆ ಕಾಲು ಹೊಡ್ತಾ ಬರೋದು. ಕುಣದಲ್ಲೆಲ್ಲ ವಿಚಾರಿಸ್ತೋ, ಡಾಕ್ಟ್ರನ್ನೆಲ್ಲ ವಿಚಾರಿಸ್ತೋ. ಡಾಕ್ಟ್ರು ಅಲ್ಲಿ ಇಲ್ಲ, ಪಟ್ಟಿ ಆಯ್ಕೋ, ಅದಾಯ್ಕೋ ಇದಾಯ್ಕೋ ಅಂದರು. ಅಲ್ಲಿ ಯಾರೋ ಒಬ್ಬರು ಹಿಂಗೆ ಪರಿಚಯ ಮಾಡಿಕೊಟ್ರು. ತುಮಕೂರಿಗೆ ಹೋಗಿ ದರ್ಶನ್ ಡಾಕ್ಟ್ರು ಅಂತ ಹೇಳ್ತಾರೆ. ಅವರು ಏನಿದ್ರು ಹೇಳ್ತಾರೆ ಹೋಗು ಅಂತ ಅಲ್ಲಿ ಹೇಳಿರು. ಅಲ್ಲಿಂದ ವಿಚಾರಿಸ್ಕೊಂಡು ಇಲ್ಲಿ ಬಂದೆ. ಇವರು ಪಕ್ಕನ ಸ್ಕ್ಯಾನಿಂಗ್ ಮಾಡಿಸು ಅಂತ ಅಂದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದು ಕೊಟ್ಟೆ. ಹಿಂಗೆ ನರದ ಮೇಲೆ ನರ ಕುಂತದಪ್ಪ, ಆಪ್ರೇಷನ್ ಆಗಬೇಕು ಅಂದರು. ಆಯ್ತು ಮಾಡಿ ಸಹ ಅಂದೆ. ಮಾಡಿ 1 ವಾರಕ್ಕೆ 15ಕ್ಕೆ ಇಲ್ಲೇ ಡಿಸೈಡ್ ಮಾಡ್ದಲ್ಲಿ ತಿರುಗಾಡ್ದು ಇಲ್ಲೇ. 1 ಮನೆ ಅಷ್ಟು ನೋವಾಗಲಿಲ್ಲ. ಈಗ ಅಚ್ಚುಕಟ್ಟಾಗಿ ಅಂಥವು ಕೆಲಸ ಮಾಡ್ಕೊಂಡು ಅಲ್ಲಿ 6-7 ತಿಂಗಳಾಯ್ತು ಆಪ್ರೇಷನ್ ಆಗಿ. ಯಾವಾಗ ದರ್ಶನದಲ್ಲಿ ಇದು ಹಬ್ಬ ಮರಲಮೆ ಹಬ್ಬ ಆಯ್ತಲ್ಲ ಅವಾಗ. ಅದರಿಂದ ಈಚೆಗೆ ನನಗೇನು ನೋವು ಏನಿಲ್ಲ, ಚೆನ್ನಾಗಿದ್ದೀನಿ, ಏನಿಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಯಿತು. ಅಲ್ಲಿಂದ ನಿಮ್ಮಾನ್ಸ್ಗೆ ಹೋದ್ವು, ಅಲ್ಲಿ ತಗೊಳ್ಳಿಲ್ಲ. ಮತ್ತು ಅಲ್ಲಿಂದ ಕಣ್ಮಾಗ ಹೋದ್ವಿ, ಅಲ್ಲಿ ತಗೊಂಡ್ರು. ಅಲ್ಲೊಂದು ವಾರ ಇದ್ದು ಸರ್. ಅಲ್ಲಿಂದ ಮತ್ತೆ BGSಗೆ ಹೋದ್ವು. BGSಯಿಂದ ಅಲ್ಲೊಂದು 20 ದಿವಸ ಇದ್ದು ಸರ್. ಅಲ್ಲಿ 20 ದಿವಸ ಇದ್ದು ಮತ್ತೆ ಅಲ್ಲಿ ಜಾಸ್ತಿ ದುಡ್ಡು ಆತಲ್ಲ, ಪ್ರೈವೇಟಲ್ಲ. ಮತ್ತು ಇಲ್ಲಿಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಇಲ್ಲಿಗೆ ಬರ್ಕೊಟ್ರು. ಇಲ್ಲಿ ಬಂದು ಇಲ್ಲೊಂದು ತಿಂಗಳು 1.5 ತಿಂಗಳಿದ್ದು ಸರ್. ದರ್ಶನ್ ಸರ್ ಚೆನ್ನಾಗಿ ಡಾಕ್ಟ್ರು ಚೆನ್ನಾಗಿ ನೋಡಿರು, ತಲೆಗೆ ಎಲ್ಲ ಮಾಡಿ ಚೆನ್ನಾಗಿ. ನನಗೆ ಆಲೇ ಒಂದು 14 ವರ್ಷದಿಂದ ಕಾಲು ಹೊಡ್ತಾ ಬರ್ತಾಯಿತ್ತು. ಅವಾಗ ನಾನು ಎಲ್ಲೆಲ್ಲ ತೋರಿಸ್ದೆ, ನಮಗೆ ನಾನು ಹಂಗೆ ವಯಸ್ಸಾಗೈತೆ ಅನ್ನೋದು, ಅದಕ್ಕೇನು ರಕ್ತದ ಪುಷ್ಟಿ ಕಮ್ಮಿ ಆಗೈತೆ ಅಂತೇಳಿ ನಾನು ಸುಮ್ಮನಾಗಿದ್ದೆ. ಆಮೇಲೆ ಇಲ್ಲಿ ದೊಡ್ಡ ಆಸ್ಪತ್ರೆಗೆ ಒಂದು ಸತಿ ನೋಡೋಣ ತೋರ್ಸೋಣ ಅಂತೇಳಿ ಬಂದೆ. ಆವಾಗ ಅವರು ಸ್ಕ್ಯಾನಿಂಗಿಗೆ ಬರ್ಕೊಟ್ರು. ಸ್ಕ್ಯಾನಿಂಗ್ ಮಾಡಿಸೋವತ್ತಿಗೆ ನಿನಗೆ ನರ್ವ್ ಪ್ರಾಬ್ಲಮ್ಮು ಅದು ಎಲ್ಲ ಸೌದೈತೆ ಕಣಮ್ಮ, ಆಪ್ರೇಷನ್ ಮಾಡಿಬೇಕು, ನಿನಗೆ ಆಪ್ರೇಷನ್ ಮಾಡಿ ರಾಡ್ ಹಾಕಿರೆ ಸರೋಗೋದು, ಇಲ್ಲ ಅಂತಂದ್ರೆ ನೀನು ಕುಸಿದು ಬಿದ್ದೋಗ್ತೀಯ, 2 ಒಂದೇ ತಕ್ಕೆ ಹಾಕೈತೆ ಅಂದರು. ಆಮೇಲೆ ನಾವು ತುಂಬ ಬಡವ್ರು ಸರ್, ನಮ್ಮ ಕೈಲಿ ಆಗಲ್ಲ ಮಾಡಿಸ್ಕೊಳಕ್ಕೆ ಅಂದು. ಇಲ್ಲ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ, ನಿಮ್ಮಂಥ ಬಡವ್ರಿಗೋಸ್ಕರ ನಿಂದು ಕಟ್ಟಿರೋದು, ಅದಕ್ಕೆ ಮಾಡಿಸ್ಕೊಡ್ರಮ್ಮ ಅಂತ ಕೇಳಿರು. ಆಯಿತು ಸರ್ ಅಂತ ಬಂದು ಮಾಡಿಸ್ಕೊಂಡು ಆಮೇಲೆ ಈಗ ತುಂಬ ಚೆನ್ನಾಗೇ ಇದ್ದೀನಿ, ಓಡಾಡ್ತೀನಿ, ಕೆಲಸನೆಲ್ಲ ಮಾಡ್ತಿದ್ದೀನಿ. ಮುಂಚೆಗೆ ಓಡಾಡೋಕ್ಕಾಗ್ತಿರ್ಲಿಲ್ಲ, ಆಮೇಲೆ ಕೂತ್ಕೊಳಕ್ಕಾಗ್ತಿಲ್ಲ, ನೈಟೆಲ್ಲ ನಿದ್ದೆನೇ ಬರ್ತಿರ್ಲಿಲ್ಲ, ಹೊಡ್ತಾ ಜಾಸ್ತಿ ಬರೋದು.
ಇಲ್ಲಿ ಬಂದಮೇಲೆ ನಾವು ಚೆನ್ನಾಗೇ ಇದ್ದೀನಿ. ಇವಾಗ ಎಲ್ಲ ಕೆಲಸ ನಾನು ಮಾಡ್ತಾ ಇದ್ದೀನಿ. ಆಮೇಲೆ ನಾವು ಆಪ್ರೇಷನ್ ಮಾಡಿರೋ ದುಡ್ಡು ವಾಪಸ್ ಬರ್ತೈತೆ ಅಂತ ಹೇಳಿರು, ವಾಪಸ್ ಕೊಟ್ಟರು. 14,000 ರೂಪಾಯಿ ವಾಪಸ್ ಬಂತು. ಇವಾಗ ತುಂಬಾ ಚೆನ್ನಾಗೇ ಇದ್ದೀವಿ ಇವಾಗ. ಸರ್ ನಾನು ದುರ್ಗೇಶ್ ಅಂತ, ಇವ್ರು ನಮ್ಮ ಅಪ್ಪಾಜಿ ಬಸವರಾಜು ಅಂತ. ಇವರಿಗೆ ಕಣ್ಣೇನೋ ಒಂದು ಸ್ವಲ್ಪ ಮಂಜಾಯಿತು ಅಂತ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ವಿ. ಭಾನುವಾರ ಹಂಗಾಗಿತ್ತು, ನಾವು ಸೋಮವಾರ ಬೆಳಗ್ಗೆ ಕರ್ಕೊಂಬಂದಿದ್ವಿ. ಸೊ ಆಪ್ತಮಾಲಜಿನಲ್ಲೆಲ್ಲ ತೋರಿಸಿ ಸ್ವಲ್ಪ ಹೊತ್ತಿಗೆ ಅವ್ರ ಕೈಯೆಲ್ಲ ಸ್ವಲ್ಪ ಸ್ವಾಧೀನ ತಪ್ಪದಂಗೆ ಆಯಿತು, ಲೆಫ್ಟ್ ಹ್ಯಾಂಡು. ಸೊ ಅದಕ್ಕೆ ಒಂದು ಸಲ ಫಿಸಿಷಿಯನಿಗೆ ತೋರಿಸೋಣ ಅಂತ ಇಲ್ಲಿ ಕರ್ಕೊಂಬಂದ್ವಿ. ಅದಾದಮೇಲೆ ಸಡನ್ಲಿ CT ಎಲ್ಲ ಮಾಡಿ ಸ್ಟ್ರೋಕ್ ಅಂತ ಕನ್ಫರ್ಮ್ ಮಾಡಿದ್ರು ಬ್ರೈನ್ಗೆ. ಅದಾದಮೇಲೆ ಅಡ್ಮಿಟ್ ಮಾಡ್ಕೊಂಡ್ರು ಹಂಗೇ. ಸೊ ಫಸ್ಟು 2 ಡೇಸ್ ಅವ್ರ ಕಣ್ಣೇನೂ ಬಿಡ್ತಾ ಇರಲಿಲ್ಲ. ಸೊ ತುಂಬ ವೀಕ್ನೆಸ್ ಆಗಿದ್ದರು, ನಡೆಯೋದಕ್ಕೂ ಆಗ್ತಾ ಇರಲಿಲ್ಲ. ಸೊ ಆ ಪರಿಸ್ಥಿತಿಲಿದ್ದಾಗ ಇವರು ಮೆಡಿಸಿನ್ ಡಾಕ್ಟ್ರು ಮತ್ತು ದರ್ಶನ್ ಸರ್ ಇಬ್ಬರು ನೋಡ್ತಾಯಿದ್ರು. ಅದಾದಮೇಲೆ ಸ್ವಲ್ಪ ಜನ ನಿಮಾನ್ಸಿಗೆ ಹೋಗಿ ಆ ಥರನೂ ಎಲ್ಲ ಹೇಳಿದ್ರು. ಸೊ ಡಿಸ್ಟಿಕ್ ಹಾಸ್ಪಿಟಲ್ ಏನು ಇದಾಗುತ್ತೆ, ನಿಮಾನ್ಸಿಗಾದರೆ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಹೇಳಿದ್ರು. ಆಮೇಲೆ ದರ್ಶನ್ ಸರ್ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಸುಮಾರು ಜನ ಹೇಳಿದ್ರು. ಸೊ ಆಗಲೂ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ದರ್ಶನ್ ಸರ್ ನೋಡ್ತಾ ಇವರು ರಿಕವರಿ ಆಗೋಕ್ಕೆ ಸ್ಟಾರ್ಟ್ ಆದರು. ಸೊ ಈಗ ತುಂಬ ಚೆನ್ನಾಗಿದ್ದಾರೆ ಸರ್. ಅವರೇ ಓಡಾಡ್ತಾರೆ, ಎಲ್ಲದಕ್ಕೂ ಅವರೇ ಹೇಳ್ತಾರೆ. ಸೊ ಲೆಫ್ಟ್ ಹ್ಯಾಂಡು ಕೂಡ ಯೂಸ್ ಮಾಡ್ತಾರೆ. ಸೊ ರಿಕವರಿ ಆಗ್ತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಟು ತುಂಬ ಚೆನ್ನಾಗಿ ನೋಡಿದ್ದಾರೆ ಸರ್. ಇವನ್ ಚೆನ್ನಾಗಿ ನಮಗೇನಾರು ಅರ್ಥ ಆಗಲಿಲ್ಲ ಅಂದರೆ ಕ್ಲೀನಾಗಿ ಹೇಳ್ತಾರೆ, ಯಾವ ಥರ ಮಾಡಬೇಕು, ಏನಾಗಿತ್ತು ಎಲ್ಲ. ಸೊ ರಿಕವರಿ ಆಗ್ತಾಯಿದೆ ಸರ್. ಸೊ ಅವರು ಗೈಡ್ಲೈನ್ಸಲ್ಲಿ ಅವರು ಪೂರ್ತಿ ಹುಷಾರಾಗಿದ್ದಾರೆ. ಜಿಲ್ಲಾಸ್ಪತ್ರೆಯ ಆಡಳಿತ, ವೈದ್ಯರು ಮತ್ತು ಸಿಬ್ಬಂದಿಯ ಸಹಕಾರದಿಂದಲೇ 100ರಷ್ಟು ಯಶಸ್ಸು ಸಾಧ್ಯವಾಗಿದೆ. ನಮ್ಮ ಸೇವೆ 24 ಗಂಟೆ ಲಭ್ಯವಿರುತ್ತದೆ. ನನಗೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಸೇವೆ ಮಾಡಬೇಕೆನ್ನುವುದು ಮಹದಾಸೆ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ರೋಗಿಗಳ ಸೇವೆಯ ಕಾಯಕ ಮಾಡುತ್ತಿದ್ದೇನೆ. ನರರೋಗಕ್ಕೆ ಸಂಬಂಧಿಸಿದ ರೋಗಿಗಳು ನನ್ನ ಬಳಿ ಬಂದರೆ ನಾನು ಶಸ್ತ್ರಚಿಕಿತ್ಸೆ ನಡೆಸಿ ಗುಣಮುಖರನ್ನಾಗಿ ಮಾಡುತ್ತೇನೆ. ಈಗಾಗಲೇ ನಾನು ಬೆಂಗಳೂರಿನಲ್ಲಿಯೂ ಸಾಧ್ಯವಾಗಲ್ಲ ಎಂದಂತಹ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ನಡೆಸಿದ್ದೇನೆ ಎಂದಿದ್ದಾರೆ. ಹುಟ್ಟಿ ಬೆಳೆದಿದ್ದೆಲ್ಲ ತುಮಕೂರೇ. ಸೊ ಹಾಗಾಗಿ ನನ್ನ ಹುಟ್ಟೂರಲ್ಲಿ ಸೇವೆ ಮಾಡಬೇಕು ಅಂತ ನಾನು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಜಾಯಿನ್ ಆಗಬೇಕು ಅಂತ ಇಲ್ಲಿ ಜಾಯಿನ್ ಆಗಿ ನ್ಯೂರೋ ಸರ್ಜರಿ ಸರ್ವಿಸಸ್ನ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಶುರು ಮಾಡಿದ್ದೀವಿ. ಇದುವರೆಗೂ ಕರ್ನಾಟಕದಲ್ಲಿ ಯಾವುದೇ ಮೆಡಿಕಲ್ ಕಾಲೇಜ್ಗೆ ಅಟ್ಯಾಚ್ ಆಗದೇ ಇರೋಂಥ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಲ್ಲಿ ಬ್ರೈನು ಮತ್ತು ಸ್ಪೈನ್ ಆಪ್ರೇಷನ್ಗಳು ಎಲ್ಲೂ ಮಾಡಿಲ್ಲ. ಸೊ ನಾವು ಅದನ್ನು ನನ್ನ ಊರಲ್ಲಿ ಶುರು ಮಾಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ನಾನು ಇಲ್ಲೇ ಜಾಯಿನ್ ಆಗಿ ಬ್ರೈನು ಮತ್ತು ಸ್ಪೈನ್ ಆಪ್ರೇಷನ್ಗಳನ್ನ ಇಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ. ಸಾಕಷ್ಟು ಮೇಜರ್ ಕೇಸಸ್, ನಮ್ಮದು ಎಲ್ಲ ಮೇಜರ್ ಕೇಸಸ್. ನ್ಯೂರೋ ಸರ್ಜರಿ ಎವ್ರಿಥಿಂಗ್ ಈಸ್ ಅಂಡರ್ GA, ಎವ್ರಿಥಿಂಗ್ ಆಲ್ ಕೇಸಸ್ ಆರ್ ಮೇಜರ್ ಕೇಸಸ್. ಸೊ ಸುಮಾರು ಇವಾಗ ಒಂದು 60 ಆಪ್ರೇಷನ್ಗಳನ್ನ ನಾವು ಮಾಡಿ ಎಲ್ಲ ಪೇಷಂಟ್ಗಳು ಯಾವುದೇ ಥರದ ಸಮಸ್ಯೆಗಳಿಲ್ಲದೆ ವಾಪಸ್ ನಡ್ಕೊಂಡು ಬಂದು ನಮ್ಮ ಹತ್ರ ತೋರಿಸೋ ಮಟ್ಟಿಗೆ ಇವತ್ತು ರೆಡಿಯಾಗಿದ್ದಾರೆ. ಸೊ ಇದು ಒಂದು ಹೆಮ್ಮೆ ವಿಚಾರ. ಸೊ ನಮ್ಮ ಜಿಲ್ಲಾಸ್ಪತ್ರೆಯಿಂದ ನಾವು ಇದನ್ನ ಮಾಡ್ತಾಯಿದ್ದೀವಿ ಅನ್ನೋದು ನಮ್ಗೆ ಇನ್ನೂ ಒಂದು ಹೆಮ್ಮೆ ವಿಚಾರ. ಸೊ ಸಾಕಷ್ಟು ಬಡ ರೋಗಿಗಳೇ ಬರೋದು ನಮ್ಮ ಹತ್ರ. ಈಗ ತುಂಬ ಜನ ಅಫೋರ್ಡಬಿಲಿಟಿ ಇಲ್ಲದೇ ಇರೋವಂಥವ್ರು, ನಾವು ಸರಿಯಾಗದೇ ಇದ್ದರೆ ಅವ್ರ ಪಾಪ ಅವ್ರಿಗೆ ಜೀವನನೇ ಇರಲ್ಲ ಅನ್ನೋವಂಥವ್ರು ಎಷ್ಟೋ ಜನ ಬಂದು ಇಲ್ಲಿ ಅವರ ಜೀವಗಳನ್ನ ಉಳಿಸ್ಕೊಂಡು ವಾಪಸ್ ಇವತ್ತು ಬಂದಿದ್ದಾರೆ. ನನಗೆ ಅದನ್ನು ನೋಡೋಕ್ಕೆ ಖುಷಿ ಆಗ್ತಾಯಿದೆ. ಸೊ ನನಗೆ ಈ ಒಂದು ಆಪ್ರೇಷನ್ಗಳನ್ನ ಮಾಡಿ ಸಕ್ಸಸ್ ಮಾಡಿ ಇದು ಒಂದು ನಮಗೊಂಥರ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಇದರಲ್ಲಿ. ಸೊ ಈ ಒಂದು ವರ್ಕ್ ಮಾಡೋದಕ್ಕೆ ನಮಗೆ ಎನ್ಕರೇಜ್ಮೆಂಟ್ ಕೊಟ್ಟಂಥ ನಮ್ಮ ಜಿಲ್ಲಾಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಅಸ್ಗರ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮ RMO ಸರ್, ನಾಗರಾಜ್ ಸರ್, ಮತ್ತು ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್, ಅನಸ್ತೇಷಿಯಾ ಡಿಪಾರ್ಟ್ಮೆಂಟ್, ಅವ್ರ ಸಪೋರ್ಟ್ ಇಲ್ದಂಗೆ ನಾವು ಮಾಡೋಕ್ಕಾಗಲ್ಲ. ಮತ್ತು ನಮ್ಮ ಇಂಟರ್ನ್ ಸ್ಟೂಡೆಂಟ್ಸ್ ಆಗಿರ್ಬೋದು, ನಮ್ಮ ಸಿಸ್ಟರ್ಸು, ಗ್ರೂಪ್ ಡಿ ವರ್ಕರ್ಸ್, ಪ್ರತಿಯೊಬ್ಬರಿಗೂ ನಾನಿವತ್ತು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ಈ ಒಂದು ಸರ್ಜರಿ ಮಾಡಿ ಇಮಿಡಿಯೇಟಾಗಿ ಪೇಷಂಟ್ ಇಂಪ್ರೂವ್ ಆಗೋದು. ನಮ್ಮದ್ರಲ್ಲಿ ಪೋಸ್ಟ್ ಆಪ್ ಕೇರ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ಆ ಪೋಸ್ಟ್ ಆಪ್ ಕೇರ್ನ ICUನಲ್ಲಿ, ವಾರ್ಡಲ್ಲಿ ನಮ್ಮ ಬ್ರದರ್ಸು, ಸಿಸ್ಟರ್ಸು, ಗ್ರೂಪ್ ಡಿ ತುಂಬ ಚೆನ್ನಾಗಿ ನೋಡಿಕೊಂಡು ಇವತ್ತು ಆ ಪೇಷಂಟ್ಗಳೆಲ್ಲ ವಾಪಸ್ ಬಂದಿರೋದ್ರಲ್ಲಿ ಅವ್ರದ್ದು ತುಂಬ 50% ಪಾಲು ಅವ್ರದ್ದು ಇದೆ. ಸೊ ಹಾಗಾಗಿ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಕ್ನ ನಾವು ಕಂಟಿನ್ಯೂ ಮಾಡ್ತೀವಿ, ಇನ್ನೂ ಮುಂದೆ ಮಾಡ್ತೀವಿ. ಈಗ ಆಲ್ಮೋಸ್ಟ್ 60 ಕೇಸ್ ಮಾಡಿದ್ದೀವಿ. ಖಂಡಿತವಾಗ್ಲೂ ಇನ್ನೂ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ ಆಪ್ರೇಷನ್ಗಳನ್ನ, ಕ್ರಿಟಿಕಲ್ ಸರ್ಜರೀಸ್ ಎಲ್ಲ ನಮ್ಮಲ್ಲಿ ಬರೋದು ಎಲ್ಲ ಹೆಡ್ ಇಂಜುರಿ, ಸ್ಟ್ರೋಕ್, ಬ್ರೈನ್ ಟ್ಯೂಮರ್, ಸ್ಪೈನ್ ಸರ್ಜರೀಸು, ಸ್ಪೈನ್ ಡಿಸ್ಕ್ ಆಗಿರ್ಬೋದು ಅಥವಾ ಸ್ಪೈನಲ್ ಫ್ರ್ಯಾಕ್ಚರ್ಸ್ ಆಗಿರ್ಬೋದು, ಸ್ಪೈನಲ್ ಟ್ಯೂಮರ್ಸ್ ಕೂಡ ಮಾಡಿದ್ದೀವಿ. ಸೊ ಈ ಥರ ಕ್ರಿಟಿಕಲ್ ಸರ್ಜರಿಗಳನ್ನ ಈ ಸೆಟಪ್ಪಲ್ಲಿ ನಾವು ಮಾಡೋದನ್ನ ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದೀವಿ, ಮಾಡ್ತಾಯಿದ್ದೀವಿ. ಇದುವರೆಗೂ ಸಕ್ಸಸ್ ಆಗಿದೆ. ಮುಂದಕ್ಕೂ ಇದನ್ನು ಇದೇ ರೀತಿಯಲ್ಲಿ ಸಕ್ಸಸ್ಫುಲ್ಲಾಗಿ ಕಂಟಿನ್ಯೂ ಮಾಡೋ ಉದ್ದೇಶ ನಮಗಿದೆ. ಹಾಗಾಗಿ ತುಮಕೂರು ಜನತೆಯೂ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬಡವರು, ಆಗದೇ ಇರೋರು, ಬೇರೆ ಕಡೆ ಹೋಗಿ ಮಾಡಿಸ್ಕೊಳ್ಳೋಕ್ಕಾಗದೇ ಇರೋವಂಥವ್ರು, ಕೈಚಲ್ಲಿ ಕೂತಿರೋರು ಧೈರ್ಯವಾಗಿ ಬಂದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ನೀವು ನ್ಯೂರೋ ಸರ್ಜರಿ, ನರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸೇವೆಗಳನ್ನು ನೀವು ತಗೋಬೋದು. ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧರಾಗಿರ್ತೀವಿ.
ಥ್ಯಾಂಕ್ ಯು. ಈಗ ಆಲ್ಮೋಸ್ಟು ಈ ಸರೌಂಡಿಂಗ್ ಡಿಸ್ಟ್ರಿಕ್ಸಲ್ಲಿ ಬರ್ತಾರೆ. ಕೊರಟಗೆರೆ, ಮಧುಗಿರಿ, ಸಿರಾದಿಂದ ಜಾಸ್ತಿ ಬರ್ತಾರೆ. ಕೊರಟಗೆರೆ, ಕುಣಿಗಲಿಂದ ಬರ್ತಾರೆ. ತಿಪ್ಟೂರು, ಅರಸೀಕೆರೆ ಕಡೆಯಿಂದನೂ ಬರ್ತಾರೆ. ಮತ್ತು ತುಂಬ ಜನ ಹಾಸನಿಂದನೂ ಬರ್ತಾರೆ. ಹಾಸನಲ್ಲಿ ಪ್ರೈವೇಟ್ ಸೆಟಪ್ಸ್ ಜಾಸ್ತಿ ಇದೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೂಡ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟೀಸು ಅಷ್ಟರ ಮಟ್ಟಿಗೆ ಅಡಿಕ್ವೇಟಾಗಿ ಇಲ್ಲ ಅಂತ, ನ್ಯೂರೋ ಸರ್ಜರಿ ಫೆಸಿಲಿಟೀಸ್ ಇಲ್ಲ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಸೊ ಆ ಹಾಸನಿಂದ ಕೂಡ ಇಲ್ಲಿಗೆ ಬಂದಿದ್ದಾರೆ ತುಂಬ ಜನ ಪೇಷಂಟ್ಸು. ಇಲ್ಲಿ ನಾನು ಸರ್ಜರಿ ಮಾಡಿ ಕಳಿಸಿರೋ ಉದಾಹರಣೆಗಳಿದೆ. ಟ್ರೀಟ್ಮೆಂಟ್ ವೈಸ್ ಕನ್ಸಿಡರ್ ಮಾಡಿದ್ರೆ ತುಂಬ ಜನ ICU ಕೇರು, ವಾರ್ಡ್ ಪೇಷಂಟ್ಸು, ಕನ್ಸರ್ವೇಟಿವ್ ಕೇಸಸ್ ಎಲ್ಲ ಆಲ್ಮೋಸ್ಟ್ ಸಾವಿರಾರು ಜನ ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಆಪ್ರೇಷನ್ಗಳು ಒಂದು 60 ಸರ್ಜರೀಸ್ ಮಾಡಿದ್ದೀವಿ. ಎಲ್ಲ ಆಲ್ ಆರ್ ಮೇಜರ್ ಸರ್ಜರೀಸ್. OPD ಬಂದು ನಾವು ಶುರು ಮಾಡಿದಾಗ ಒಂದು 25-30 ಜನದಿಂದ ಸ್ಟಾರ್ಟ್ ಆಗಿದ್ದು OPD. ಇವತ್ತು ಪರ್ ಡೇ ನಾನು 80 to 90 OPDs ಎವ್ರಿ ಡೇ ನಾವು ನೋಡ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಜನ ಬಂದು ಬೆನಿಫಿಟ್ ತೊಗೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರಿಂದ ಆಗಲ್ಲ ಅಂತ ತುಂಬ ಜನ ಬರ್ತಾರೆ. ಏಕೆಂದರೆ ಅಲ್ಲಿ ನಿಮ್ಯಾನ್ಸಲ್ಲಿ, ವಿಕ್ಟೋರಿಯಾದಲ್ಲಿ ಪ್ರಾಬಬ್ಲಿ ಯಾವಾಗಲೂ ಬೆಡ್ ಸಿಗಲ್ಲ. ದೋಸ್ ಆರ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್. ನಮ್ಮ ಸ್ಟೇಟಲ್ಲಿರುವಂಥ ಪ್ರೀಮಿಯರ್ ಮೋಸ್ಟ್ ಇನ್ಸ್ಟಿಟ್ಯೂಟ್ ಅಂದರೆ ನಿಮ್ಯಾನ್ಸ್ ಮತ್ತು ವಿಕ್ಟೋರಿಯಾ. ಕೆಲವ್ರಿಗೆ ಅಲ್ಲಿ ಬೆಡ್ ಸಿಗೋದಿಲ್ಲ. ಕೆಲವ್ರಿಗೆ ಅವರು ಪ್ರಿಯಾರಿಟೈಸ್ ಮಾಡ್ಕೋತಾರೆ ಪೇಷಂಟ್ಸ್ನ. ಈಗ ಕೆಲವರು ಯಾರು ಬೇಗ ಆಪ್ರೇಷನ್ ಮಾಡಿದ್ರೆ ಬದುಕ್ಬೋದು ಅಂತ ಇರ್ತಾರಲ್ಲ, ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಆಗದೇ ಇಲ್ಲ ಅಂಥವ್ರನ್ನ ಪ್ರಾಬಬ್ಲಿ ಬೇರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ರೆಫರ್ ಮಾಡುವಂಥದ್ದು ಮಾಡ್ತಾರೆ. ಆ ಥರ ತುಂಬ ಜನ ರೆಫರೆನ್ಸಲ್ಲಿ ಬರ್ತಾರೆ. ಆ ಥರದವರು ಬದುಕೋದೇ ಇಲ್ಲ ಅಂತ ಬಂದು ಇಲ್ಲಿ ಬಂದು ಆಪ್ರೇಷನ್ ಮಾಡಿಸ್ಕೊಂಡು ಇವತ್ತು ವಾಪಸ್ ಬಂದಿದ್ದಾರೆ ಆ ಪೇಷಂಟ್ಸ್. ಅದನ್ನೇ ನೋಡೋಕ್ಕೆ ಖುಷಿಯಾಗುತ್ತೆ ನಮಗೆ. ಖಾಸಗಿ ಆಸ್ಪತ್ರೆಗಳಲ್ಲಿ 2 ರಿಂದ 5 ಲಕ್ಷ ವೆಚ್ಚವಾಗುವ ಶಸ್ತ್ರಚಿಕಿತ್ಸೆಗಳನ್ನು ನಮ್ಮ ವೈದ್ಯರಾಗಿರುವ ಡಾಕ್ಟರ್ ದರ್ಶನ್ ಅವರ ತಂಡ ಉಚಿತವಾಗಿ ಮಾಡುತ್ತಿದ್ದಾರೆ. ಮೆಡಿಕಲ್ ಕಾಲೇಜಿನ ಸಹಾಯವಿಲ್ಲದೆ ಈ ಸಾಧನೆ ಮಾಡಿರುವುದು ರಾಜ್ಯದಲ್ಲೇ ಅಪರೂಪ. ದರ್ಶನ್ ಅವರ ಸೇವೆ ಇಡೀ ರಾಜ್ಯದಲ್ಲಿಯೇ ಗಮನ ಸೆಳೆದಿದೆ. ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಥಮ ಬಾರಿಗೆ ಒಂದು ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟಿಂದ ನಮ್ಮ ನೂತನವಾಗಿ ಬಂದಿರೋ ಡಾಕ್ಟರ್ ದರ್ಶನ್ ಸುಮಾರು 8 ತಿಂಗಳಿಂದ 55 ರಿಂದ 60 ಆಪರೇಷನ್ನು ಮೆದುಳು ಮತ್ತು ಸ್ಪೈನ್ ಸರ್ಜರಿ ಮಾಡಿದ್ದಾರೆ. ಎಲ್ಲ ಯಶಸ್ವಿಯಾಗಿ ಮತ್ತು ಒಳ್ಳೆಯ ಆರೋಗ್ಯಕರವಾಗಿ ಬಿಡುಗಡೆ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಜನರಲ್ಲಿ ಅರಿವು ಮೂಡಿಸೋಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಲಾಯಿತು. ಯಾಕೆಂದರೆ ಮೆದುಳು ಆಪರೇಷನ್ ಎಲ್ಲ ಕಾಸ್ಟ್ಲಿ ಆಪರೇಷನು ಮತ್ತು ಸೀರಿಯಸ್ ಆಪರೇಷನು ಮತ್ತು ಕ್ರಿಟಿಕಲ್ ಕಂಡೀಷನ್. ಈ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆ ಒಂದು ಪ್ರಗತಿ ಸಾಧಿಸಿದೆ. ಬಡವರಿಗೆ ಅನುಕೂಲ ಆಗಿದೆ. ಎಲ್ಲ 2 ಲಕ್ಷದಿಂದ 4 ಲಕ್ಷ ಏನು ಆಪರೇಷನ್ ಖರ್ಚಿತ್ತು ಅದೆಲ್ಲ ನಾವು ಉಚಿತವಾಗಿ ABRK ಮುಖಾಂತರ ನಾವು ಅವ್ರಿಗೆ ಫ್ರೀಯಾಗಿ ಆಪರೇಷನ್ ಮಾಡಿದ್ದೀವಿ. ಮತ್ತು ಅವರೆಲ್ಲ ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ ರೋಗಿಗಳು ನಮಗೆಲ್ಲ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬಡವರಿಗೆ ದುಬಾರಿ ಚಿಕಿತ್ಸೆಯನ್ನ ಉಚಿತವಾಗಿ ನೀಡುತ್ತಿರುವ ತುಮಕೂರು ಜಿಲ್ಲಾಸ್ಪತ್ರೆಯ ಈ ಸಾಧನೆ ನಿಜಕ್ಕೂ ಮಾದರಿಯಾಗಿದೆ. ಸರ್ಕಾರಿ ಆಸ್ಪತ್ರೆಗಳ ಮೇಲಿರ್ತಕ್ಕಂಥ ಜನರ ವಿಶ್ವಾಸ ಹೆಚ್ಚಿಸುವ ರೀತಿಯಲ್ಲಿ ತುಮಕೂರು ಜಿಲ್ಲಾಸ್ಪತ್ರೆ ಸಾಧನೆಯನ್ನು ಮಾಡಿದ್ದು, ವೈದ್ಯರಾದ ಡಾಕ್ಟರ್ ದರ್ಶನ್ ಅವರ ಈ ಒಂದು ಸೇವಾ ಮನೋಭಾವ ಇದೀಗ ಇಡೀ ರಾಜ್ಯಾದ್ಯಂತ ಪ್ರಶಂಸೆಗೆ ಪಾತ್ರವಾಗಿದೆ.